ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು 14/5/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಲಾ ಎಕ್ಸಲೆನ್ಸ್ ವತಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ಇದೆ. ಈಗೇನು ಆಲ್ ಇಂಡಿಯಾ ಫ್ರೀ ಮಾಕ್ ಟೆಸ್ಟ್ 2022 ಈ ದಿನ ಅಂದರೆ 14/5/2022 ಹೆಲ್ಡ್ ಮಾಡಲಾಗಿತ್ತು. ಸೊ ಯಾರೆಲ್ಲ ಈ ಅವಕಾಶವನ್ನು ಮಿಸ್ ಮಾಡ್ಕೊಂಡಿದ್ದೀರೋ ತಪ್ಪದೇ 21/5/2022 ನಡೆಯಲಿರುವಂತಹ ಉಚಿತ ಟೆಸ್ಟ್ ಆಲ್ ಇಂಡಿಯಾ ಫ್ರೀ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಇದರ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶವನ್ನು ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ದಿನದ ಕೋಟನ್ನು ನೋಡ್ಕೊಳ್ಳೋಣ. ಹ್ಯೂಮನ್ ಬಿಹೇವಿಯರ್ ಫ್ಲೋಸ್ ಫ್ರಮ್ 3 ಮೇನ್ ಸೋರ್ಸಸ್: ಡಿಸೈರ್, ಎಮೋಷನ್ ಆ್ಯಂಡ್ ನಾಲೆಡ್ಜ್. ಪ್ಲೇಟೋ. ಈ ದಿನದ ಪ್ರಿಲಿಮ್ಸ್ ಕ್ವಶನನ್ನು ನೋಡ್ಕೊಳ್ಳೋಣ. ದ ಫಂಕ್ಷನ್ ಆಫ್ ಹೆವಿ ವಾಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಟು, ಅಂದರೆ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಭಾರಜಲ, ಅಂದರೆ ಹೆವಿ ವಾಟರ್ ಅಂದರೆ ಭಾರಜಲ ಅಂತೇಳಿ ಕರಿತೇವೆ. ಹೆವಿ ವಾಟರ್ನ ಕೆಲಸ ಏನು ಅಂತ ಕೇಳ್ತಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸ್ಲೋ ಡೌನ್ ದ ಸ್ಪೀಡ್ ಆಫ್ ನ್ಯೂಟ್ರಾನ್ಸ್. ಮುಂದಿನ ಪ್ರಶ್ನೆ, ದ ಆಥರೈಸೇಷನ್ ಫಾರ್ ದ ವಿತ್ಡ್ರಾವಲ್ ಆಫ್ ಫಂಡ್ಸ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮಸ್ಟ್ ಕಮ್ ಫ್ರಮ್. ಇಲ್ಲಿ ಸರಿಯಾದ ಉತ್ತರ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ದಿನಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSCಗೆ ಸಂಬಂಧಪಟ್ಟಿರ್ತಕ್ಕಂಥ 2 MCQsಗಳನ್ನು ಕೇಳಲಾಗಿದೆ. ತಪ್ಪದೇ ಕಾಮೆಂಟ್ ಮುಖಾಂತರವಾಗಿ ಸರಿಯಾದ ಉತ್ತರವನ್ನು ತಿಳಿಸಿ. ಸ್ನೇಹಿತರೆ, ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಪ್ರತಿ ವರ್ಷ ಮೇ 14, 2022 ನಾವು ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವ ವಲಸೆ ಪಕ್ಷಿ ದಿನ ಅಂತೇಳಿ. 2022 ಥೀಮ್ ಅಥವಾ ಧ್ಯೇಯ ವಾಕ್ಯ ಏನು ಅಂತ ನೋಡ್ಕೊಳ್ಳೋದಾದರೆ ಇಂಪ್ಯಾಕ್ಟ್ ಆಫ್ ಲೈಟ್ ಪೊಲ್ಯೂಷನ್ ಆನ್ ಮೈಗ್ರೇಟರಿ ಬರ್ಡ್ ಡೇ ಅಂತೇಳಿ ಕರಿತೇವೆ. ಮೈಗ್ರೇಟರಿ ಬರ್ಡ್ಸ್ಗಳು ಫೇಸ್ ಮಾಡಿರ್ತಕ್ಕಂತಹ ತೊಂದರೆಗಳನ್ನು, ಅದಾದ ಮೇಲೆ ಅದು ಹೊಂದಿರತಕ್ಕಂಥ ಎಕಲಾಜಿಕಲ್ ವ್ಯಾಲ್ಯೂಸ್ಗಳು ಮತ್ತು ವರ್ಲ್ಡ್ ವೈಡ್ ಕೊಲಾಬ್ರೇಷನ್, ಅವುಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂತಹ ವರ್ಲ್ಡ್ ವೈಡ್ ಕೊಲಾಬ್ರೇಷನನ್ನು ನಾವು ಹೆಚ್ಚು ಹೆಚ್ಚು ಗಮನ ಹರಿಸೋದಕ್ಕೋಸ್ಕರ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷವೂ ಮೈಗ್ರೇಟರಿ ಬರ್ಡ್ ಡೇ ಅನ್ನು 2 ದಿನ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಮೇ 2ನೇ ಶನಿವಾರದಂದು, ಅಕ್ಟೋಬರ್ 2ನೇ ಶನಿವಾರದಂದು. ಅದೇ ರೀತಿಯಾಗಿ 2022 ಮೇ 14 2ನೇ ಶನಿವಾರವಾಗಿದೆ, ಅಕ್ಟೋಬರ್ 8 2ನೇ ಶನಿವಾರವಾಗಿದೆ. ಆದುದರಿಂದ ವರ್ಲ್ಡ್ ಮೈಗ್ರೇಟರಿ ಡೇ ಫಸ್ಟ್ ಮೇ 14 ಆಗಿದೆ. ಅಕ್ಟೋಬರ್ 8 ಅನ್ನುವುದು 2ನೇ ಮೈಗ್ರೇಟರಿ ಡೇ ಆಗಿದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಬೇಕು. ಎಕ್ಸಾಮ್ ಪಾಯಿಂಟ್ ಆಫ್. ಕಾಮೆಂಟ್ ಸೆಕ್ಷನ್ನಲ್ಲಿ ವಿಶ್ವ ಗುಬ್ಬಚ್ಚಿ ದಿನ, ವರ್ಲ್ಡ್ ಸ್ಪ್ಯಾರೋ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಎನ್ನುವಂಥದ್ದನ್ನು ತಿಳಿಸಿ. ಈ ದಿನದ ಮೊದಲನೇ ಆರ್ಟಿಕಲ್ ಇಸ್ರೋ ಟೆಸ್ಟ್ ಬೂಸ್ಟರ್ ಫಾರ್ ಗಗನ್ಯಾನ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲ್ ಅನ್ನು ನಾವು GS3 ಅಲ್ಲಿ ಬರುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಆರ್ಟಿಕಲ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಗಗನ್ಯಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಸಿಕ್ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಫಸ್ಟು 2022ಗೆ ನಾವು ಪ್ರಾಜೆಕ್ಟ್ ಮಾಡಿರ್ತಕ್ಕಂತಹ ಒಂದು ಇಯರು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಣ 10,000 crores. ಭಾರತ ಇಡೀ ಪ್ರಪಂಚದಲ್ಲಿಯೇ ಗಗನಯಾನನ್ನು ಮಾಡ್ತಿರ್ತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. ಮೊದಲ 3 ಸ್ಥಾನದಲ್ಲಿರುವಂತಹ ರಾಷ್ಟ್ರಗಳು USA, ರಷ್ಯಾ, ಚೀನಾ, ನಂತರದಲ್ಲಿ ಭಾರತ. ಸೊ ಇದಾದ ನಂತರ ಯಾವ ರೀತಿಯಾಗಿ ಗಗನ್ಯಾನ್ ಪ್ರಾಜೆಕ್ಟ್ ಇನ್ಬಿಲ್ಡ್ ಆಗ್ತಾ ಇದೆ, ಲಾಂಚ್ ಆಗ್ತಿದೆ ಎನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. GSLV Mk3 ಲಿಫ್ಟ್ ಆಫ್ ಫ್ರಮ್ ದ ಶ್ರೀಹರಿಕೋಟ. ಈ ಪ್ರದೇಶದಿಂದ ಲಿಫ್ಟ್ ಆದಂತಹ ಸಂದರ್ಭದಲ್ಲಿ 60 ಮಿನಿಟ್ಸಲ್ಲಿ ಲೋ ಅರ್ತ್ ಆರ್ಬಿಟ್ಟಿಗೆ ರೀಚ್ ಆಗುವಂಥದ್ದು ಈ ಒಂದು ಮಿಷನ್. ಅದಾದ ನಂತರ ಡಿಬೂಸ್ಟ್ ಆದ ನಂತರದಲ್ಲಿ 36 ಮಿನಿಟ್ಸ್ ನಂತರ ಲ್ಯಾಂಡಿಂಗ್ ಆಗುವಂಥದ್ದು ಯಾವ ಪ್ರದೇಶದಲ್ಲಿ? ಅರೇಬಿಯನ್ ಸಿ ಆಫ್ ಗುಜರಾತ್ ಎನ್ನುವಂಥದ್ದು ಈ ಪ್ರದೇಶದಲ್ಲಿದೆ. ಗಮನವಿಟ್ಟು ನೋಡ್ಕೊಳ್ಳಿ. ಮುಂದಿನ ಹಂತದಲ್ಲಿ ಗಗನಯಾನ್ ಮಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೋಡ್ಕೊಳ್ಬೇಕಾಗುತ್ತದೆ. ನೋಡಿ, ಗಗನಯಾನ್ ಮಿಷನ್ ಇಂಡೋಜಿನಿಯಸ್ ಆಗಿ ಪ್ರಿಪೇರ್ ಮಾಡಿರ್ತಕ್ಕಂತಹ ಒಂದು ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಮಿಷನ್ ಆಗಿದೆ. ಆಸ್ಟ್ರೋನಾಟ್ಸ್ಗಳನ್ನು 2022ರಲ್ಲಿ ಸ್ಪೇಸಿಗೆ ಕಳಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಸೊ ಮುಂದುವರಿದಂತೆ ಪೇಲೋಡ್ ಮಿಷನ್ಸ್ಗಳನ್ನು ನೋಡಿಕೊಂಡಾಗ ಕ್ರ್ಯೂ ಮಾಡೆಲ್ ಮತ್ತು ಸರ್ವಿಸ್ ಮಾಡೆಲ್ ಎನ್ನುವಂತಹ 2 ರೀತಿಯಾಗಿರ್ತಕ್ಕಂತಹ ಪೇಲೋಡ್ ಇದೆ ಎನ್ನುವಂಥದ್ದು. ಸೊ ಇದಾದ ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಅಡ್ವಾನ್ಸ್ ಮಾಡೋದಕ್ಕೆ, ಅಂದರೆ ಹ್ಯೂಮನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮತ್ತು ಸ್ಯಾಂಪಲ್ ರಿಟರ್ನ್ ಮಿಷನ್ಸ್ಗಳನ್ನು ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಮಾಡುವುದನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಮಿಷನನ್ನು ಹೆಲ್ಡ್ ಮಾಡಲಾಗ್ತಾ ಇದೆ. ಸೊ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮನ್ನು ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಬೆನಿಫಿಟ್ಸಿಗೋಸ್ಕರನೂ ಕೂಡ ಲಾಂಚ್ ಮಾಡಲಾಗಿರುವಂಥದ್ದು. ಸೊ ಇದಾದ ನಂತರ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂದರೆ ಲೋ ಅರ್ತ್ ಆರ್ಬಿಟ್ಗೆ ಹ್ಯೂಮನ್ ಸ್ಪೇಸ್ ಫ್ಲೈಟನ್ನು ಡೆಮಾನ್ಸ್ಟ್ರೇಟ್ ಮಾಡುವಂತಹ ಮುಖ್ಯವಾದಂತಹ ಉದ್ದೇಶವನ್ನು ಹೊಂದಿದೆ ಈ ಗಗನಯಾನ್ ಮಿಷನ್ ಎನ್ನುವಂಥದ್ದು. ಮುಂದಿನ ಹಂತದಲ್ಲಿ ಗಗನಯಾನ್ ಮಿಷನ್ ಅನ್ನು ಆಗಸ್ಟ್ 15, 2018 ಅನುಮೋದನೆಯನ್ನು ಕೊಡಲಾಗುತ್ತದೆ. ಈ ಒಂದು ಸ್ಪೇಸ್ ಕಂಪ್ಲೀಟ್ ಆಗಿ GSLV Mk3 Mk3 ಎನ್ನುವಂತಹ ರಾಕೆಟ್ ಅನ್ನು ಬಳಸಲಾಗಿರುವಂಥದ್ದು.
ಅತಿ ಕಡಿಮೆ ವೆಚ್ಚದಲ್ಲಿ ಅಂದರೆ 10,000 ಕೋಟಿ ಮೌಲ್ಯದಲ್ಲಿ ಗಗನಯಾನ್ ಮಿಷನನ್ನು ಕೈಗೊಳ್ತಾ ಇರುವಂಥದ್ದು ಮತ್ತು ಈ ಒಂದು ಮಿಷನಲ್ಲಿ ಇರತಕ್ಕಂಥ ಆಸ್ಟ್ರೋನೋಟ್ಸ್ಗಳನ್ನು ಹ್ಯೂಮನೋಟ್ಸ್ ಅಂತೇಳಿಯೂ ಅದರಲ್ಲಿ ವ್ಯೂಮ್ ಎನ್ನುವಂತಹ ವರ್ಡ್ ಅಂದರೆ ಸಂಸ್ಕೃತ ಮೂಲವನ್ನು ಹೊಂದಿರತಕ್ಕಂಥ ವ್ಯೂಮ್ ಎನ್ನುವಂತಹ ವರ್ಡನ್ನು ಸ್ಪೇಸ್ ಎನ್ನುವಂತಲೂ ಕೂಡ ಕರೆಯಲಾಗುತ್ತದೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದಾದ ನಂತರ ರಷ್ಯಾ, USA ಮತ್ತು ಚೀನಾದ ನಂತರ ಭಾರತ ಕೈಗೊಂಡಿದೆ ಈ ಒಂದು ಗಗನಯಾನ್ ಮಿಷನ್ ಎನ್ನುವಂಥದ್ದನ್ನು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ನಾವು ಗಮನದಲ್ಲಿಟ್ಕೊಳ್ಬೇಕು. ಭಾರತದ ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋ ಸಕ್ಸಸ್ಫುಲ್ಲಾಗಿ HS-200 ಸಾಲಿಡ್ ರಾಕೆಟ್ ಬೂಸ್ಟರನ್ನು ಟೆಸ್ಟ್ ಮಾಡುವುದರ ಮುಖಾಂತರವಾಗಿ ಗಗನಯಾನ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಗೆ ಒಂದು ದಾಪುಗಾಲನ್ನು ಇಟ್ಟಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದು. ಸೊ ಭಾರತದ ಅತ್ಯಂತ ದೊಡ್ಡ ಸ್ಪೇಸ್ ಏಜೆನ್ಸಿ ಆಗಿರ್ತಕ್ಕಂಥ ಇಸ್ರೋ ಗಗನಯಾನ್ ಎನ್ನುವಂಥ ಒಂದು ಬಹುಮುಖ್ಯವಾದ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಯೋಜನೆಯನ್ನು ಕೈಗೊಂಡಿದೆ. ಸೊ ಈ ಒಂದು ವಿಚಾರದಲ್ಲಿ HS-200 ಎರಡು ರೀತಿಯಾಗಿರ್ತಕ್ಕಂಥ HS-200 ಸಾಲಿಡ್ ರಾಕೆಟ್ ಬೂಸ್ಟರನ್ನು ಹೊಂದಲಾಗಿದೆ ಎನ್ನುವಂಥದ್ದನ್ನು ಈ ಮೂಲಕ ಆರ್ಟಿಕಲಲ್ಲಿ ತಿಳಿಸಲಾಗಿದೆ. ಇಲ್ಲಿ ಬಹುಮುಖ್ಯವಾಗಿ 3 ಪಾಯಿಂಟನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಟೆಸ್ಟನ್ನು ಹೆಲ್ಡ್ ಮಾಡಿರುವಂಥದ್ದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾದಲ್ಲಿ. ಸೊ ಕಾಮೆಂಟಲ್ಲಿ ಶ್ರೀಹರಿಕೋಟ ಎನ್ನುವಂತಹ ರಾಕೆಟ್ ಉಡಾವಣಾ ಸಂಸ್ಥೆ ಅಥವಾ ರಾಕೆಟ್ ಉಡಾವಣಾ ಕೇಂದ್ರ ಯಾವ ರಾಜ್ಯದಲ್ಲಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದನ್ನು ಡಿಸೈನ್ ಮಾಡಿರುವಂಥದ್ದು ಮತ್ತು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಅಂದರೆ HS-200 ರಾಕೆಟ್ ಬೂಸ್ಟರನ್ನು ಡೆವಲಪ್ಮೆಂಟ್ ಮಾಡಿರೋದು ಮತ್ತು ಡಿಸೈನ್ ಮಾಡಿರುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತೇಳಿ ಕರಿತೀವಿ. ಈ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ತಿರುವನಂತಪುರಂನಲ್ಲಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಈ HS-200 ಬೂಸ್ಟರ್ಸ್ಗಳನ್ನು ಜಿಯೋಸಿಂಕ್ರನಸ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡುವಂತಹ ಲಾಂಚಿಂಗ್ ವೆಹಿಕಲ್ ಆಗಿರ್ತಕ್ಕಂಥ MK3 ಅಂದರೆ GSLV MK3 ಎನ್ನುವಂತಹ ವೆಹಿಕಲ್ಗಳಿಗೆ ಬೂಸ್ಟರ್ ಆಗಿ ಬಳಸ್ಕೊಳ್ಳಲಾಗುತ್ತದೆ ಈ HS-200 ಬೂಸ್ಟರ್ ಎನ್ನುವಂಥದ್ದು. ಸೊ ಇದಾದ ನಂತರ GSLV MK3 ರಾಕೆಟ್ಗೆ ಬೂಸ್ಟರ್ ಆಗಿ ಕೆಲಸ ಮಾಡುವಂಥ HS-200 ಇತ್ತೀಚೆಗೆ ಟೆಸ್ಟ್ ಮಾಡಿರುವಂಥದ್ದನ್ನು ನೋಡ್ಕೊಳ್ಬೋದಾಗುತ್ತದೆ. ತುಂಬ ಇಂಪಾರ್ಟೆಂಟು, ಗಮನದಲ್ಲಿಟ್ಕೊಳ್ಳಿ. ಇದಾದ ನಂತರ HS-200 ಬೂಸ್ಟರ್ಸ್ಗಳು ಇಡೀ ಪ್ರಪಂಚದಲ್ಲಿಯೇ ಮೋಸ್ಟ್ ಪವರ್ಫುಲ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಆಕ್ಟಿವೇಟರ್ಸ್ಗಳಾಗಿದ್ದಾವೆ. GSLV MK3ಯಲ್ಲಿ ಇರುವಂತಹ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ನಲ್ಲಿ ಸೆಕೆಂಡ್ ಸ್ಟೇಜ್ನಲ್ಲಿ ಪ್ರಮುಖವಾಗಿ ಲಿಕ್ವಿಡ್ ಪ್ರೊಪಲೆಂಟನ್ನು ಬಳಸಲಾಗಿದೆ. ಥರ್ಡ್ ಸ್ಟೇಜ್ನಲ್ಲಿ ಆ್ಯಸ್ ಯೂಶಲಿ ಕ್ರಯೋಜೆನಿಕ್ ಸ್ಟೇಜ್ ಇದೆ ಎನ್ನುವಂಥದ್ದನ್ನು ಇಲ್ಲಿ ನೋಡಬಹುದು. ಸೊ ಕಾಮೆಂಟ್ ಸೆಕ್ಷನಲ್ಲಿ ಇಸ್ರೋ ಚೇರ್ಮನ್, ಪ್ರಸ್ತುತವಾಗಿರ್ತಕ್ಕಂಥ ಇಸ್ರೋ ಚೇರ್ಮನ್ ಯಾರು ಎನ್ನುವಂಥದ್ದನ್ನು, ಅದಾದ ನಂತರದಲ್ಲಿ ಇಸ್ರೋ ಚೇರ್ಮನನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ ಬುದ್ಧವನಂ ಟು ಬಿ ಇನಾಗರೇಟೆಡ್ ಟುಡೇ. ಈ ಒಂದು ಆರ್ಟಿಕಲನ್ನು GS1ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಇಂಡಿಯನ್ ಹೆರಿಟೇಜ್, ಆರ್ಟ್ ಆ್ಯಂಡ್ ಕಲ್ಚರ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. 274 ಎಕರೆಯಷ್ಟು ವಿಸ್ತಾರವಾಗಿ ಹರಡಿರುವಂತಹ ಬುದ್ಧಿಸ್ಟ್ ಹೆರಿಟೇಜ್ ಥೀಮ್ ಪಾರ್ಕನ್ನು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟಿನ ಅನುದಾನದ ಅಡಿಯಲ್ಲಿ ತೆಲಂಗಾಣ ರಾಜ್ಯದ ನಲ್ಗೊಂಡ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ನಾಗಾರ್ಜುನ್ ಸಾಗರ್ ಬಳಿಯಲ್ಲಿ ತೆಲಂಗಾಣ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಒಂದು ಬುದ್ಧಿಸ್ಟ್ ಹೆರಿಟೇಜ್ ಥೀಮ್ ಪಾರ್ಕನ್ನು ಡೆವಲಪ್ಮೆಂಟ್ ಮಾಡ್ತಿದೆ. ಇಲ್ಲಿ ಕಾಣ್ತಾ ಇರುವಂತಹ ಒಂದು ಸ್ತೂಪವನ್ನು, ಒಂದು ಥೀಮ್ ಪಾರ್ಕನ್ನು ತಾವು ಗಮನಿಸ್ಕೊಳ್ಬಹುದು. ಇಲ್ಲಿರ್ತಕ್ಕಂತಹ ಒಂದು ಥೀಮ್ ಪಾರ್ಕನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ, ಯಾವ ಒಂದು ಥೀಮ್ಸ್ಗಳನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಮೇ 16ರಂದು ಬುದ್ಧ ಪೂರ್ಣಿಮಾ ದಿನವನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸ್ತೂಪವನ್ನು ಬುದ್ಧಿಸ್ಟ್ ಥೀಮ್ಸನ್ನು ಒಳಗೊಂಡಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ರಚನೆ ಮಾಡಿರುವಂಥದ್ದು. ಇದಾದ ನಂತರ ಸೀಲಿಂಗನ್ನು ಲೋಟಸ್ ಪೆಟಲಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡ್ಕೊಳ್ಬೋದಾಗುತ್ತದೆ. ಮುಂದಿನ ಹಂತದಲ್ಲಿ ಬುದ್ಧ ಪೂರ್ಣಿಮಾದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಏನು ಮೇ 16ರಂದು ಬುದ್ಧ ಪೂರ್ಣಿಮಾವನ್ನು ಆಚರಣೆ ಮಾಡ್ತೀವಿ. ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಸೊ ಪೂರ್ಣಿಮಾ ಅಂದರೆ ನಾವು ಹುಣ್ಣಿಮೆ ಅಂತ ಕರಿತೀವಿ, ಫುಲ್ ಮೂನ್, ರೈಟ್? ಸೊ ಇದು ಯಾವ ಮಂತಲ್ಲಿ ಬರುತ್ತೆ? ಬುದ್ಧ ಪೂರ್ಣಿಮಾ ಎನ್ನುವಂಥದ್ದು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಅಥವಾ ಹಿಂದೂ ಮಾಸದ ಪ್ರಕಾರ ವೈಶಾಖ ಎನ್ನುವಂತಹ ತಿಂಗಳಿನಲ್ಲೇ ಬರುತ್ತೆ. ಇದು ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ಲಯ ಆಗುತ್ತೆ ಅಥವಾ ಬರುತ್ತದೆ ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೋದು. ಸೊ ಇದಾದ ನಂತರ ಗೌತಮ ಬುದ್ಧನ ಬಗ್ಗೆ ನೋಡ್ಕೊಳ್ಳೋದಾದರೆ 565 BCಯಲ್ಲಿ ಜನನವಾಗುತ್ತದೆ. ಈ ಒಂದು ಜನನದ ಸವಿನೆನಪಿಗೋಸ್ಕರ ಬುದ್ಧ ಪೂರ್ಣಿಮೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹೀ ಈಸ್ ಅ ಫೌಂಡರ್ ಆಫ್ ಬುದ್ಧಿಸಮ್ ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇದಾದ ನಂತರ ಮಹಾಪರಿನಿರ್ವಾಣ ದಿವಸ್ ಅನ್ನು ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ? ಸೊ ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಮಹಾಪರಿನಿರ್ವಾಣವಾದನು ಅಂತೇಳಿ ಕರೀತಾರೆ. ಸೊ ಉತ್ತರ ಪ್ರದೇಶದ ಕುಶಿನಗರ ಎನ್ನುವಂತಹ ಪ್ರದೇಶದಲ್ಲಿ ಕ್ರಿಸ್ತ ಪೂರ್ವ 483ರ ಸಮಯದಲ್ಲಿ ಗೌತಮ ಬುದ್ಧ ಮಹಾಪರಿನಿರ್ವಾಣವನ್ನು ಹೊಂದುತ್ತಾನೆ ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅದಾದ ನಂತರ ಲಾರ್ಡ್ ವಿಷ್ಣುವಿನ ದಶಾವತಾರದಲ್ಲಿ ಈ ಬುದ್ಧನ ಒಂದು ಅವತಾರ 8ನೇ ಅವತಾರ ಎನ್ನುವಂಥದ್ದು ಕೂಡ ಬಹುಮುಖ್ಯವಾದದ್ದು. ಸೊ ಇದಾದ ನಂತರ ಕಾಮೆಂಟ್ ಸೆಕ್ಷನಲ್ಲಿ
ಬುದ್ಧ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ತನ್ನ ಎನ್ಲೈಟ್ಮೆಂಟನ್ನು ಅಥವಾ ಜ್ಞಾನೋದಯವನ್ನು ಹೊಂದುತ್ತಾನೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ ರಿಫಾರ್ಮಿಂಗ್ WHO ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಈ ಆರ್ಟಿಕಲ್ ಕಂಪ್ಲೀಟ್ ಆಗಿ WHO ಅಲ್ಲಿ ಆಗಬೇಕಾಗಿರ್ತಕ್ಕಂಥ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಏನು ಡಿಸೀಸ್ ಔಟ್ಬ್ರೇಕ್ಸ್ಗೆ ಸಂಬಂಧಪಟ್ಟಂತೆ WHO ಅತಿ ಹೆಚ್ಚು ಎಬಿಲಿಟಿಯನ್ನು ಹೊಂದಿದೆ, ಅತಿ ಹೆಚ್ಚು ರೆಸ್ಪಾಂಡನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಎನ್ನುವಂಥದ್ದು. ಸೊ ಕಳೆದ ವರ್ಷ 2ನೇ ಕೋವಿಡ್-19 ಸಂದರ್ಭದಲ್ಲಿ ಅಥವಾ 2ನೇ ಕೋವಿಡ್-19 ಸಮ್ಮಿಟ್ನಲ್ಲಿ ವಿಶ್ವ ರಾಷ್ಟ್ರಗಳು ಅಧ್ಯಕ್ಷತೆಯನ್ನು ಹೊಂದಿದ್ದು, ಸೊ ಇದರಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಮಾಣದ ರಿಫಾರ್ಮಿಂಗ್ ಇಶ್ಯೂಸ್ಗಳಾಗಿರ್ಬೋದು, ಅದರೊಂದಿಗೆ ರಿಫಾರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳಾಗಿರ್ಬೋದು, ಸೊ ಯಾವ ರೀತಿಯಾಗಿ ರಿಫಾರ್ಮನ್ನು ಮಾಡಬೇಕು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಾಗಿತ್ತು. ಜಾಗತಿಕವಾಗಿರ್ತಕ್ಕಂಥ ಗ್ಲೋಬಲ್ ಹೆಲ್ತ್ ಬಾಡಿಗೆ ಸ್ವಲ್ಪ ಪ್ರಮಾಣದ ರಿಫಾರ್ಮ್ ಅದರೊಂದಿಗೆ ಸ್ಟ್ರೆಂಥನ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಇದಾದ ನಂತರ ಗ್ಲೋಬಲ್ ಕಮ್ಯುನಿಟಿಯ ವೆಲ್ಫೇರಿಗೋಸ್ಕರ ಔಟ್ಬ್ರೇಕ್ರಿಗೆ ಕಾರಣವಾಗಿರ್ತಕ್ಕಂಥ ಆರ್ಮ್ಫುಲ್ ಆಗಿರ್ತಕ್ಕಂಥ ಕೆಲವೊಂದು ಡಿಸೀಸಸ್ಗಳನ್ನು ಕಂಡುಹಿಡಬೇಕಾಗಿದೆ. ಸೊ ಇದರಿಂದಾಗಿ ಆರ್ಮ್ಫುಲ್ ಆಗಿರ್ತಕ್ಕಂಥ ಔಟ್ಬ್ರೇಕನ್ನು ನಾವು ಕಡಿಮೆ ಮಾಡಬೇಕು. ಇದಾದ ನಂತರ WHO ಫ್ರೀಯಾಗಿ, ಫೇರ್ ಆಗಿ ಮತ್ತು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಚೀನಾ ದೇಶ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡಿರಲಿಲ್ಲ. ರೆಡಿ ಆಗಿರ್ತಕ್ಕಂಥ ಕ್ವಿಕ್ ಆಗಿರ್ತಕ್ಕಂತಹ ವೈಟಲ್ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡಲಿಲ್ಲ. ಅದರಲ್ಲೂ ಕೂಡ ನಾವೆಲ್ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಡಿಷ್ನಲ್ ಇನ್ಫಾರ್ಮೇಷನ್ ರೆಡಿಯಾಗಿ ಮತ್ತು ಕ್ವಿಕ್ಕಾಗಿ ಶೇರ್ ಮಾಡಲಿಲ್ಲ. ಇದರಿಂದಾಗಿ ವುಹಾನ್ನಲ್ಲಿ ಆದಂತಹ ಈ ನೋವೆಲ್ ಕೊರೋನಾ ವೈರಸ್ನ ಔಟ್ಬ್ರೇಕನ್ನು ತಡೆಯೋದಕ್ಕೆ ನಮಗೆ ಸ್ವಲ್ಪ ಪ್ರಮಾಣದ ಹಿನ್ನಡೆ ಉಂಟಾಯಿತು. ಅದರಲ್ಲೂ ಕೂಡ ಈ ವೈರಸ್ ಯಾವ ರೀತಿಯಾಗಿ ಒರಿಜಿನ್ ಆಯಿತು, ಇದರ ಮೂಲ ಏನು, ಅದರಲ್ಲಿ ಉಂಟಾಗಿರ್ತಕ್ಕಂಥ ಡಿಸೀಸಸ್ಗಳ ಹೈಲೈಟನ್ನು ತಿಳ್ಕೊಳ್ಳೋದಕ್ಕೆ WHO ಗ್ಲೋಬಲ್ ಇನ್ವೆಸ್ಟಿಗೇಷನ್ ಅಥವಾ ಗ್ಲೋಬಲ್ ಹೆಲ್ತ್ ಬಾಡಿ ಆಗಿರ್ತಕ್ಕಂಥ ಹೆಲ್ತ್ ಏಜೆನ್ಸಿ ಆಗಿರ್ತಕ್ಕಂಥ WHO ಹಿನ್ನಡೆ ಉಂಟಾಗಿತ್ತು. ಸೊ ಇದರಿಂದಾಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ, ಫ್ರೀಯಾಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಮತ್ತು ಫೇರ್ಫುಲ್ಲಾಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ WHO ಸ್ವಲ್ಪ ಪ್ರಮಾಣದ ಸುಧಾರಣೆ ಬೇಕು. ಆ ಗ್ಲೋಬಲ್ ಹೆಲ್ತ್ ಏಜೆನ್ಸಿಗೆ ಸ್ವಲ್ಪ ಪ್ರಮಾಣದ ರಿಫಾರ್ಮೇಷನ್ ಬೇಕು ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿರುವಂಥದ್ದು. ಸೊ ಇದಾದ ನಂತರ ಗ್ಲೋಬಲ್ ಕಮಿಟಿಯನ್ನು ಅಥವಾ ಗ್ಲೋಬಲ್ ಕಮ್ಯುನಿಟಿಯನ್ನು ನಾವು ಪ್ರೊಟೆಕ್ಷನ್ ಮಾಡಬೇಕು ಅಂದರೆ WHO ಸ್ಟ್ಯಾಂಡರ್ಡ್ಸ್ಗಳನ್ನು, ಪ್ಯಾರಾಮೀಟರ್ಸ್ಗಳನ್ನು ಮತ್ತು ಅದರ ಎಬಿಲಿಟೀಸ್ಗಳನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಲೇಬೇಕು, ಸ್ಟ್ರೆಂಥನ್ ಮಾಡಲೇಬೇಕು ಎನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಮುಂದಿನ ಹಂತದಲ್ಲಿ WHO ಸಂಬಂಧಪಟ್ಟಿರುವಂತೆ ಅತ್ಯಧಿಕವಾಗಿರ್ತಕ್ಕಂಥ ಮತ್ತು ಅತಿ ಮುಖ್ಯವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲೇಬೇಕು. ಎಸ್ಪೆಷಲಿ ನಾವು ಕೋವಿಡ್ ಸಂದರ್ಭದಲ್ಲಿ ಕೋವ್ಯಾಕ್ಸಿನನ್ನು ಡೆವಲಪ್ಮೆಂಟ್ ಮಾಡಿದ್ವಿ. ಇದು ಭಾರತದಿಂದ ವ್ಯಾಕ್ಸಿನ್ ಅಂದರೆ ಕೋವಿಡ್-19ಗೆ ಸಂಬಂಧಪಟ್ಟಿರ್ತಕ್ಕಂಥ ಫಸ್ಟ್ ವ್ಯಾಕ್ಸಿನ್ ಆಗಿತ್ತು. ಆದರೆ WHO ಇದಕ್ಕೆ ಅಪ್ರೂವನ್ನು ಕೊಡುವುದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಡಿಲೇಯನ್ನು ಮಾಡುತ್ತೆ. ಸೊ ಇದರ ಹಿಂದೆ ಇರತಕ್ಕಂತಹ ರೀಸನ್ ಏನು, ಸೊ ಅದನ್ನು ಅಪ್ರೂವಲ್ ಮಾಡುವಂತಹ ಒಂದು ಪ್ರೋಸೆಸ್ ಯಾವ ರೀತಿಯಾಗಿದೆ ಎನ್ನುವಂಥದ್ದನ್ನು ರಿಯಾಲಿಟಿಯಲ್ಲಿ ತೋರಿಸಬೇಕು. ಸೊ ಹೆಲ್ತ್ ಏಜೆನ್ಸಿ ಯಾವ ರೀತಿಯಾಗಿ ಈ ಒಂದು ವ್ಯಾಕ್ಸಿನ್ ಅಪ್ರೂವಲನ್ನು ಪ್ರೋಸೆಸ್ಸನ್ನು ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ರಿವ್ಯೂವನ್ನು ಮಾಡಬೇಕು ಅನ್ನೋದು ಕೂಡ ಮೋದಿ ಅವರು ಪ್ರಸ್ತಾಪಿಸಿದ್ದು. ಇಲ್ಲಿ ಭಾರತದಿಂದ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಕೋವ್ಯಾಕ್ಸಿನನ್ನು ಎಮರ್ಜೆನ್ಸಿ ಯೂಸ್ ಲಿಸ್ಟಿಂಗನ್ನು ಅಪ್ರೂವ್ ಮಾಡೋದಕ್ಕೆ ಡಿಲೇ ಮಾಡಿರುವಂಥದ್ದು ಈ ಒಂದು ಹೆಲ್ತ್ ಏಜೆನ್ಸಿ. ಸೊ ಇದಾದ ನಂತರ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು, ಅಡಿಷನಲ್ ಡೇಟಾಸ್ಗಳನ್ನು, ಸೊ ಇದಾದ ನಂತರ WHO ಅಫಿಷಿಯಲ್ಸ್ ಹೇಳಿರುವಂತೆ ಯಾವುದೇ ಒಂದು ವ್ಯಾಕ್ಸಿನ್ಸನ್ನು ನಾವು ಅಪ್ರೂವಲ್ ಕೊಡಬೇಕು ಅಂದರೆ 99% ಮ್ಯಾನುಫ್ಯಾಕ್ಚರರ್ ಸ್ಪೀಡ್ ಮತ್ತು ಕಂಪ್ಲೀಟ್ನೆಸ್ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ತೀವಿ. ಸೊ ಇದಾದ ನಂತರ ಈ WHO ಅಫಿಷಿಯಲ್ಸ್ಗಳು ಮೀಡಿಯಾ ರಿಪೋರ್ಟನ್ನು ಜಾಸ್ತಿ ಬಳಕೆಯನ್ನು ಮಾಡ್ತಾರೆ, ಜಾಸ್ತಿ ಪ್ರಭಾವಿತವನ್ನು ಪಡ್ಕೊಳ್ತಾರೆ, ಆದರೆ ಕಂಪನಿಯ ಡೇಟಾವನ್ನು ಬಳಸ್ಕೊಳ್ಳೋದೇ ಇಲ್ಲ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಸೊ ಇದಾದ ನಂತರ WHO ಇಂಟ್ರೊಡ್ಯೂಸ್ ಮಾಡಿರುವಂತಹ ಯಾವುದೇ ವ್ಯಾಕ್ಸಿನ್ ಅಪ್ರೂವಲ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಡೈಲ್ಯೂಟ್ ಆಗಬಾರ್ದು. WHO ರಿಫಾರ್ಮ್ಸ್ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಆಗಬೇಕು ಎನ್ನುವಂಥದ್ದನ್ನು ಇಲ್ಲೇ ಪ್ರಸ್ತುತಪಡಿಸಲಾಗಿದೆ. ಮುಂದಿನ ಆರ್ಟಿಕಲ್ 3.2 crore ಯೂಸ್ಡ್ ಫೆಸಿಲಿಟೀಸ್ ಅಂಡರ್ ಆಯುಷ್ಮಾನ್ ಸ್ಕೀಮ್ ಸೆಂಟರ್. ಈ ಒಂದು ಆರ್ಟಿಕಲನ್ನು ನಾವು GS2 ಅಲ್ಲಿ ಬರುವಂಥ ಗೌರ್ನಮೆಂಟ್ ಪಾಲಿಸೀಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಕಂಪ್ಲೀಟಾಗಿ ಆಯುಷ್ಮಾನ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. 18 crore ಹೆಲ್ತ್ ಕಾರ್ಡ್ಸ್ ಹ್ಯಾವ್ ಬೀನ್ ಇಶ್ಯೂಡ್ ಎನ್ನುವಂಥದ್ದು. ಕೇಂದ್ರ ಸರ್ಕಾರ ಆಯುಷ್ಮಾನ್ ಸ್ಕೀಮನ್ನು ಪರ್ಟಿಕ್ಯುಲರ್ ಆಗಿ ಹೆಲ್ತ್ ಡೆವಲಪ್ಮೆಂಟ್ ಆಗೋದಕ್ಕೆ ಅಥವಾ ಹೆಲ್ತ್ ಸೆಕ್ಟರ್ನ ಡೆವಲಪ್ಮೆಂಟಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಆಯುಷ್ಮಾನ್ ಭಾರತ್ ಬಗ್ಗೆ ಸ್ವಲ್ಪ ಪ್ರಮಾಣದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸ್ಕೀಮನ್ನು ಸೆಪ್ಟೆಂಬರ್ 15, 2018 ಲಾಂಚ್ ಮಾಡಲಾಗುತ್ತದೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅಂದರೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಥವಾ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ABNHPM ಅಂತೇಳಿ ಕರಿತೀವಿ, ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ಅಂತೇಳಿ ಕರಿತೇವೆ, ಅಥವಾ ಆಯುಷ್ಮಾನ್ ಭಾರತ್ ಎನ್ನುವಂಥ ಒಂದು ಸ್ಕೀಮ್ನ ಅಡಿಯಲ್ಲಿ ಫ್ರೀ ಮೆಡಿಕಲ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡಲಾಗುತ್ತದೆ. ಎಲ್ಲರಿಗೂ ಪ್ರೊವೈಡ್ ಮಾಡಲಾಗುತ್ತದಾ? ಅಲ್ಲ.
ಪೂರ್ ಬಡವರಿಗೆ ಮತ್ತು ಎಕನಾಮಿಕಲಿ ಡಿಪ್ರೈವ್ಡ್ ಆಗಿರ್ತಕ್ಕಂಥ ಸಿಟಿಸನ್ಸ್ಗಳಿಗೆ ಆಯುಷ್ಮಾನ್ ಭಾರತ್ನ ಅಡಿಯಲ್ಲಿ ಫ್ರೀ ಮೆಡಿಕಲ್ ಇನ್ಶೂರೆನ್ಸನ್ನು ಕೊಡಲಾಗುತ್ತದೆ. ಈ ಒಂದು ಸ್ಕೀಮನ್ನು 2018ರಲ್ಲಿ ಲಾಂಚ್ ಮಾಡಲಾಗುತ್ತದೆ. ಇದಕ್ಕೆ ಎರಡು ರೀತಿಯಾಗಿರ್ತಕ್ಕಂಥ ಹೆಸರಿದೆ. ಒಂದು ಆಯುಷ್ಮಾನ್ ಭಾರತ್, ಇನ್ನೊಂದು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಸೊ ಪ್ರಸ್ತುತವಾಗಿ ಈ ಒಂದು ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇರುವಂಥ ಮಾಹಿತಿ ಏನು ಅಂದರೆ 18 ಕೋಟಿ ಜನರಿಗೆ ಹೆಲ್ತ್ ಕಾರ್ಡನ್ನು ಇಶ್ಯೂ ಮಾಡಲಾಗಿರುವಂಥದ್ದು. ಸೊ ಇದಾದ ನಂತರ 3.2 crore ಯೂಸ್ಡ್ ಫೆಸಿಲಿಟೀಸ್ಗಳನ್ನು ಆಯುಷ್ಮಾನ್ ಸ್ಕೀಮ್ನ ಅಡಿಯಲ್ಲಿ ಕೊಡಲಾಗಿರುವಂಥದ್ದನ್ನು ಕೇಂದ್ರ ಸರ್ಕಾರ ಇಲ್ಲಿ ಪ್ರಸ್ತುತಪಡಿಸಲಾಗಿರುವಂಥದ್ದು. ಸೊ ಇದಾದ ನಂತರ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅಥವಾ ಆಯುಷ್ಮಾನ್ ಭಾರತ್ ಎರಡನ್ನೂ ಕೂಡ 3.2 crore ಪೀಪಲ್ಗಳಿಗೆ ಈಗಾಗಲೇ ಹಾಸ್ಪಿಟಲ್ ಫೆಸಿಲಿಟೀಸ್ಗಳಾಗಿರ್ಬೋದು ಅಥವಾ ಇತರೆ ಫೆಸಿಲಿಟೀಸ್ಗಳನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೆಸಿಲಿಟೀಸ್ಗಳನ್ನು ನೀಡಲಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಸೊ ಅದಾದ ನಂತರ 18 ಕೋಟಿ ಮೌಲ್ಯವನ್ನು ಹೊಂದಿರತಕ್ಕಂಥ ಅಥವಾ 18 ಕೋಟಿ ಜನರಿಗೆ ಹೆಲ್ತ್ ಕಾರ್ಡನ್ನು ಪ್ರೊವೈಡ್ ಮಾಡಲಾಗಿರುವಂಥದ್ದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಮುಂದಿನ ಹಂತದಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಡಿಯಲ್ಲಿ ಬರುವಂಥ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಯೋಜನೆ ಅಡಿಯಲ್ಲಿ 13 ಡಿಜಿಟಲ್ ಹೆಲ್ತ್ ಸೊಲ್ಯೂಷನ್ ಅನ್ನು ಈ ಒಂದು ABDM ಸ್ಯಾಂಡ್ ಬ್ಯಾಗ್ಸ್ ಅಂದರೆ ನ್ಯಾಷನಲ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಅಡಿಯಲ್ಲಿರ್ತಕ್ಕಂಥ ಸ್ಯಾಂಡ್ ಬ್ಯಾಗ್ಸ್ ಎನ್ವಿರಾನ್ಮೆಂಟಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಈ ಮೂಲಕ ಹೆಲ್ತ್ ಸೊಲ್ಯೂಷನನ್ನು 13 ಡಿಜಿಟಲ್ ಹೆಲ್ತ್ ಸೊಲ್ಯೂಷನ್ನ ಮುಖಾಂತರವಾಗಿ ಭಾರತದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಅಪ್ಲಿಫ್ಟ್ಮೆಂಟ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಸ್ಟೇಟ್ ಹೆಲ್ತ್ ಇಂಡೆಕ್ಸನ್ನು ಯಾವ ಸಂಸ್ಥೆ ಪಬ್ಲಿಷ್ ಮಾಡುತ್ತದೆ, ಈ ಸ್ಟೇಟ್ ಹೆಲ್ತ್ ಇಂಡೆಕ್ಸಲ್ಲಿ ಯಾವ ರಾಜ್ಯ ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ CCMB ಡೆವಲಪ್ಸ್ ಇಂಡಿಯನ್ mRNA ವ್ಯಾಕ್ಸಿನ್ ಪ್ಲಾಟ್ಫಾರ್ಮ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS3ಯಲ್ಲಿ ಬರುವಂಥ ಇಶ್ಯೂಸ್ ರಿಲೇಟೆಡ್ ವಿತ್ ದ ಹೆಲ್ತ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೆಂಟರ್ ಕ್ಲೈಮ್ಸ್ ರೋಬೋಸ್ಟ್ ಇಮ್ಯುನೇ ರೆಸ್ಪಾನ್ಸ್ ಇನ್ ಮೈಸ್ ಎನ್ನುವಂಥದ್ದು. ಈ ಆರ್ಟಿಕಲಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇಂಪಾರ್ಟೆಂಟ್ ನಮಗೆ. CSIRನ ಡೈರೆಕ್ಟರ್ ಜನರಲ್ ವಿನಯ್ ಕೆ ನಂದಿಕೂರಿ ಎನ್ನುವಂಥವ್ರು. CSIRನ ಫುಲ್ ಫಾರ್ಮ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಎನ್ನುವಂಥದ್ದು. ಇದಾದ ನಂತರ CCMBಯ ಫುಲ್ ಫಾರ್ಮ್ ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಎನ್ನುವಂಥದ್ದು. ಈ ಒಂದು ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಪ್ರೂಫ್ ಆಫ್ ಪ್ರಿನ್ಸಿಪಲ್ ಅಂದರೆ mRNA ವ್ಯಾಕ್ಸಿನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಪ್ರೂಫ್ ಆಫ್ ಟೆಕ್ನಾಲಜಿಯನ್ನು ಎಸ್ಟಾಬ್ಲಿಷ್ ಮಾಡಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಈ mRNA ವ್ಯಾಕ್ಸಿನ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ಪ್ರೂಫ್ ಆಫ್ ಪ್ರಿನ್ಸಿಪಲ್ಸ್ ಇಂಪಾರ್ಟೆಂಟ್ ಆಗ್ತದೆ. ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂಥದ್ದು CCMB ಎನ್ನುವಂತಹ ಸಂಸ್ಥೆ. ಮುಂದಿನ ಆರ್ಟಿಕಲ್ ಚೀನಾ ರಷ್ಯಾ ಪಾಕ್ ಟು ಅಟೆಂಡ್ SCO ಆಂಟಿ ಟೆರರ್ ಮೀಟ್ ಇನ್ ಡೆಲ್ಲಿ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಬೇಕು. ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇಂಡಿಯನ್ ಎನ್ವೈ ಟು ಚೀನಾ ಅಂದರೆ ಚೀನಾಗೆ ಭಾರತದ ಪ್ರತಿನಿಧಿ ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ರಾವತ್ ಅವರು ಯೋಗ ಸೆಷನನ್ನು ಅಡ್ರೆಸ್ ಮಾಡಿರುವಂತಹ ಒಂದು ಇಮ್ಯಾಜನ್ನು ಇಲ್ಲಿ ಕಾಣ್ಬೋದು. ಭಾರತದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಂಟಿ ಟೆರರ್ ಸ್ಟ್ರಕ್ಚರ್ ಮೀಟಿಂಗನ್ನು ಭಾರತದಲ್ಲಿ ನಡೆಯಲಾಗ್ತಾ ಇದೆ ಮೇ 16ರಿಂದ 19 ಸಮಯದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಟೆರರಿಸಮನ್ನು ಅಂದರೆ ಭಯೋತ್ಪಾದನಾ ನಿಗ್ರಹವನ್ನು ಮಾಡುವುದಕ್ಕೆ ರಷ್ಯಾ, ಚೀನಾ, ಪಾಕಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾ ಅಂದರೆ ಮಧ್ಯ ಏಷ್ಯಾದ ರಾಷ್ಟ್ರಗಳು ಡೆಲ್ಲಿಯಲ್ಲಿ ಮೀಟಿಂಗನ್ನು ಮಾಡಲಾಗಿದ್ದು, ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಚೀನಾದ PLA ಆರ್ಮಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಅಥವಾ ಅಗ್ರೆಷನನ್ನು ಮಾಡಿರ್ತಕ್ಕಂಥ 2020ರಲ್ಲಿ ಮಾಡಿರ್ತಕ್ಕಂಥ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿನ ಅಗ್ರೆಷನ್ ಆದ ನಂತರ ಮತ್ತು ರಷ್ಯಾದ ಉಕ್ರೇನ್ನ ನಡುವೆ ಆಗಿರ್ತಕ್ಕಂಥ ವಾರ್ನ ನಂತರದಲ್ಲಿ ಆದಂತಹ ಮೊಟ್ಟ ಮೊದಲ ಮೀಟಿಂಗ್ ಇದಾಗಿರುವಂಥದ್ದು. ಇದಾದ ನಂತರದಲ್ಲಿ ಇನ್ನೊಂದು ಪ್ರಮುಖವಾದ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಪಾಕಿಸ್ತಾನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಆಂಟಿ ಟೆರರಿಸ್ಟ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಏನು ಈ ಒಂದು ಮೀಟಿಂಗಿಗೆ ಅಟೆಂಡ್ ಆಗ್ತಿರುವಂಥದ್ದು ಇದೇ ಮೊದಲಾಗಿರುವಂಥದ್ದು. 2023ರ SCO ಸಮ್ಮಿಟ್ ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಮ್ಮಿಟ್ ಭಾರತದಲ್ಲಿ ನಡೆಯಲಿದೆ. ಸೊ ಇದರಲ್ಲಿ ಇರ್ತಕ್ಕಂಥ 8 ಮೆಂಬರ್ಸ್ಗಳು ಅಂದರೆ 8 ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ನೋಡ್ಕೊಳ್ಳೋದಾದರೆ ಚೀನಾ, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ಪಾಕಿಸ್ತಾನ್ ಮತ್ತು ತಜಕಿಸ್ತಾನ್, ಉಜ್ಬೇಕಿಸ್ತಾನ್ ಎನ್ನುವಂಥದ್ದು ಎಲ್ಲವೂ ಕೂಡ ಮಧ್ಯಪ್ರದೇಶ ಅಥವಾ ಮಧ್ಯ ಏಷ್ಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರಗಳಾಗಿದ್ದಾವೆ. ಸೊ ಹಾಗಾದರೆ ಕಾಮೆಂಟ್ ಮುಖಾಂತರವಾಗಿ ಇಂಡಿಯಾ ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ ಯಾವ ವರ್ಷದಲ್ಲಿ ಮೆಂಬರ್ ಕಂಟ್ರಿ ಆಯಿತು ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಸೊ ಇದಾದ ನಂತರದಲ್ಲಿ ಅಕ್ಟೋಬರ್ ತಿಂಗಳ ಸಂದರ್ಭದಲ್ಲಿ ಭಾರತ ಮನೇಸರ್ ಆಂಟಿ ಟೆರರ್ 2022 ಎಕ್ಸಸೈಸನ್ನು ಹೆಲ್ಡ್ ಮಾಡಲಾಗ್ತಾ ಇದೆ. ಸೊ ಇದಾದ ನಂತರ ಫ್ರೆಂಡ್ಶಿಪ್ ಬಾರ್ಡರ್ 2022 ಎಂಬ ಹೆಸರಿನಲ್ಲಿ SCO ಮೆಂಬರ್ ಸ್ಟೇಟ್ಸ್ಗಳು ಬಾರ್ಡರ್ ಆಪರೇಷನನ್ನು ಜಾಯಿಂಟ್ ಬಾರ್ಡರ್ ಆಪರೇಷನನ್ನು ಮಾಡಲಾಗ್ತಾ ಇದೆ.
ಮುಂದಿನ ಹಂತದಲ್ಲಿ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎನ್ನುವಂಥದ್ದು ಮತ್ತು ನೆಕ್ಲೆಸ್ ಆಫ್ ಡೈಮಂಡ್ ಎನ್ನುವಂಥದ್ದು ಭಾರತ ಮತ್ತು ಚೀನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಫೆನ್ಸ್ ಪಾಲಿಸಿ ಆಗಿದೆ. ಸೊ ಇದು ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಲ್ಯಾಂಡ್ ಬಾರ್ಡರ್ ಆಗಿರ್ಬೋದು ಅಥವಾ ಸಿ ಬಾರ್ಡರ್ ಆಗಿರ್ಬೋದು, ಇವೆಲ್ಲಕ್ಕೂ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ನೀತಿಯಾಗಿದೆ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯಾವ ದೇಶಕ್ಕೆ ಸಂಬಂಧಿಸಿದೆ, ನೆಕ್ಲೆಸ್ ಆಫ್ ಡೈಮಂಡ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಪ್ಪದೇ ತಿಳಿಸಿ. ಅದಾದ ನಂತರ ಇಂಡಿಯಾ ಮತ್ತು ಚೀನಾದ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಥವಾ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಅರುಣಾಚಲ ಪ್ರದೇಶದಲ್ಲಿ ಚೀನಾ ದೇಶ ತುಂಬ ಇಂಟ್ರೆಸ್ಟನ್ನು ಹೊಂದಿದೆ. ಅದರಲ್ಲೂ ಕೂಡ ತವಾಂಗ್ ವ್ಯಾಲಿ ಅನ್ನುವಂತಹ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಚೀನಾದ ಇಂಟ್ರೆಸ್ಟ್ ಜಾಸ್ತಿ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ 3 ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ. ಸೊ ಯಾವ ರೀತಿಯಾಗಿ ನೋಡಿ, ಚೀನಾ ತವಾಂಗ್ ವ್ಯಾಲಿಯಲ್ಲಿ ಏನಕ್ಕೆ ಅಷ್ಟು ಪ್ರಮಾಣದ ಇಂಟ್ರೆಸ್ಟನ್ನು ಹೊಂದಿದೆ, ಏನಕ್ಕೆ ಅಷ್ಟು ಪ್ರಮಾಣದ ಆಸಕ್ತಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು 3 ಅಂಶಗಳನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಸರ್ಕಾರದ ಟ್ಯಾಕ್ಸ್ ಮೂಲಕ ಪಡೆದಂತಹ ಹಣ ಮತ್ತು ಇತರೆ ಮೂಲದಿಂದ ಪಡೆದಿರ್ತಕ್ಕಂಥ ಹಣವನ್ನು ಈ ಕೆಳಗಿನ ಯಾವ ವ್ಯವಸ್ಥೆಯ ಅಡಿಯಲ್ಲಿ ಸ್ಟೋರ್ ಮಾಡಲಾಗುತ್ತದೆ ಅಥವಾ ರಿಸೀವ್ ಮಾಡಲಾಗುತ್ತದೆ ಎನ್ನುವಂಥದ್ದನ್ನು ಕ್ವಶನ್ ಮೂಲಕ ಕೇಳಲಾಗಿದೆ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಹಂತದಲ್ಲಿ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನನ್ನು ಕೇಳಿದೆ. ಸೋಷಿಯಲ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುತ್ತೆ, ರೈಟ್ ಟು ವರ್ಕನ್ನು ಎನ್ಶೂರ್ ಮಾಡುತ್ತೆ. ಸರಿಯಾದ ಉತ್ತರವನ್ನು ತಿಳಿಸಿ. ಇದಾಗಿತ್ತು 14/5/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಯಾವುದೇ ಆರ್ಟಿಕಲ್ ತಮಗೆ ಡೌಟ್ಸ್ಗಳನ್ನು ಹೊಂದಿತ್ತು ಅಂದರೆ ಕಾಮೆಂಟ್ ಮುಖಾಂತರವಾಗಿ ತಮ್ಮ ಡೌಟ್ಸ್ಗಳನ್ನು ಪ್ರಸ್ತುತಪಡಿಸಿ. ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು.